ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿ ಗಾರ್ಡನರ್ಸ್ಗೂ ಎದುರಾಗುವಂತಹ ಪ್ರಾಬ್ಲಮ್ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತೀನಿ. ನೀವು ಗಿಡಗಳಿಗೆ ಚೆನ್ನಾಗಿ ಪೋಷಣೆ ಕೊಟ್ಟು ಆ ಗಿಡ ಚೆನ್ನಾಗಿ ಬೆಳೆದು ಫಲ ಕೊಡೋದು ಒಂದು ಕಡೆ ಆದರೆ, ಆ ಗಿಡನ ಪ್ರೊಟೆಕ್ಟ್ ಮಾಡಿ ಹೆಲ್ದಿಯಾಗಿ ಕಾಪಾಡೋದು ಗಾರ್ಡನರ್ಸ್ಗೆ ಒಂದು ಚಾಲೆಂಜ್ ಆಗಿರುತ್ತೆ. ಆ ಪ್ರಾಬ್ಲಮ್ ಇನ್ಯಾವುದೂ ಅಲ್ಲ, ಕ್ರಿಮಿಕೀಟಗಳು. ಕ್ರಿಮಿಕೀಟಗಳಿಗೆ ದಟ್ಟ ಪುಷ್ಟವಾಗಿ ಬೆಳೆದಿರೋ ಮರಗಳನ್ನೇ ನೆರಕ್ಕೆ ಉರುಳಿಸುವಂತಹ ಶಕ್ತಿ ಇರುತ್ತೆ. ಆ ಕ್ರಿಮಿಕೀಟಗಳು ಯಾವುದು? ಇಂಥ ಕ್ರಿಮಿಕೀಟಗಳು ಯಾವ ಸೀಸನಲ್ಲಿ ಜಾಸ್ತಿ ಗಿಡಗಳಿಗೆ ಬರ್ತವೆ? ಇದು ಗಿಡಗಳಿಗೆ ಯಾವ ರೀತಿ ಹಾನಿ ಮಾಡ್ತವೆ? ಇದು ಬರದೇ ಇರೋ ಹಾಗೆ ಹೇಗೆ ಗಿಡಗಳನ್ನು ಕಾಪಾಡೋದು? ಆರ್ಗ್ಯಾನಿಕ್ ಆಗಿ ಪೆಸ್ಟಿಸೈಡ್ಸ್ನ ಮನೇಲೇ ಮಾಡ್ಬೋದು. ಈ ಎಲ್ಲ ವಿಷಯಗಳನ್ನು ಡಿಸ್ಕಸ್ ಮಾಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ಸಾಮಾನ್ಯವಾಗಿ ಕ್ಯಾಟರ್ಪಿಲ್ಲರ್ ಅಂದರೆ ಕಂಬಳಿ ಹುಳು ಜಾತಿಗೆ ಸೇರಿದಂತಹ ಹುಳುಗಳೇ ಹೆಚ್ಚಾಗಿ ಗಿಡಗಳಿಗೆ ಬರೋದು. ಅದಲ್ದಿರ ಬಿಳಿ ನೊಣಗಳು, ಇರುವೆಗಳು, ಲೇಡಿ ಬಗ್ಸ್, ಹಾಗೆ ಇಲಿ, ಹೆಗ್ಣಗಳು ಟೆರೆಸ್ ಗಾರ್ಡನ್ಗೆ ರೂಢಿ ಆದರೆ ಗಿಡಗಳಿಗೆ ತೊಂದರೆ ತಪ್ಪಿದ್ದಲ್ಲ. ಈ ಕ್ರಿಮಿಕೀಟಗಳು ಎಲ್ಲ ಸೀಸನ್ನಲ್ಲೂ ಗಿಡಗಳನ್ನು ಒಂದಲ್ಲ ಒಂದು ರೀತಿ ಕಾಡ್ತವೆ. ಆದರೆ ಹೆಚ್ಚಾಗಿ ತೇವಾಂಶ ಜಾಸ್ತಿ ಇರೋಂತಹ ಸೀಸನ್ ಅಂದರೆ ಮಳೆಗಾಲ, ಚಳಿಗಾಲಗಳಲ್ಲಿ ಬರ್ತವೆ. ಸಾಮಾನ್ಯವಾಗಿ ಚಿಟ್ಟೆ, ಜೇನುಹುಳಗಳಂತಹ ಕ್ರಿಮಿಕೀಟಗಳು ಬಂದಾಗ ಅವು ಮೊಟ್ಟೆ ಇಟ್ಟು ಹೋಗ್ತವೆ. ಹಾಗಾಗಿ ಗಾರ್ಡನಲ್ಲಿ ಕಂಬಳಿ ಹುಳಗಳು ಕಾಣಿಸ್ಕೊಳ್ತವೆ. ಇವು ಗಿಡದ ಚಿಗುರನ್ನು ತಿಂತವೆ. ಹೊಸ ಎಲೆ ಆಗಲಿ, ಹೂವು, ಹಣ್ಣು, ಕಾಯಿಗಳಾಗಲಿ ಚಿಗುರಕ್ಕೆ ಬಿಡಲ್ಲ. ಎಲೆಗಳನ್ನು ತಿಂದು ಗಿಡನ ಹಾಳು ಮಾಡೋ ಚಾನ್ಸಸ್ ಇರುತ್ತೆ. ಜೊತೆಗೆ ಕಣ್ಣಿಗೆ ಕಾಣದೇ ಇರೋಂತಹ ಸೂಕ್ಷ್ಮ ಜೀವಿಗಳು ಸಹ ಈ ಸೀಸನ್ನಲ್ಲೇ ಜಾಸ್ತಿ ಬರುತ್ತೆ. ಈ ರೀತಿಯ ಹುಳು ಹುಪ್ಪಟೆ ಕ್ರಿಮಿಕೀಟಗಳನ್ನು ತಡೆಗಟ್ಟಬೇಕಂದ್ರೆ ನಿರಂತರವಾಗಿ ಗಿಡಗಳಿಗೆ ಪೆಸ್ಟಿಸೈಡ್ ಸ್ಪ್ರೇ ಮಾಡಬೇಕು. ಪೆಸ್ಟಿಸೈಡ್ಸ್ನ ನಾವು ಮನೇಲೇ ಸಿಗುವಂತಹ ಪದಾರ್ಥಗಳಿಂದ ಆರ್ಗ್ಯಾನಿಕ್ ಆಗಿ ಪ್ರಿಪೇರ್ ಮಾಡ್ಬೋದು. ಚಾರ್ಕೋಲ್ ಪೆಸ್ಟಿಸೈಡ್, ರೈಸ್ ಫರ್ಮೆಂಟೆಡ್ ಪೆಸ್ಟಿಸೈಡ್, ಬಯೋ ಎನ್ಸೈಮ್, ವೇಸ್ಟ್ ಡಿಕಂಪೋಸರ್, ಪೊಟ್ಯಾಟೊ ಪೆಸ್ಟಿಸೈಡ್, ಇವೆಲ್ಲ ನಾವು ಆಲ್ರೆಡಿ ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡೋದು, ಹಾಗೆ ಅದನ್ನು ಯಾವ ರೀತಿ ಗಿಡಗಳಿಗೆ ಎಷ್ಟು ಪ್ರಮಾಣದಲ್ಲಿ ಬೆರೆಸಿ ಸ್ಪ್ರೇ ಮಾಡಬೇಕು ಅನ್ನೋದನ್ನು ಪ್ರೀವಿಯಸ್ ವಿಡಿಯೋಸಲ್ಲಿ ತೋರಿಸಿದ್ದೀವಿ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ, ನಾವು ಮಾಡ್ತಾ ಇರೋ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಓಕೆ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ ನೀವು ನೋಡ್ಬೋದು. ನಿಮಗೆ ಪೆಸ್ಟಿಸೈಡ್ಸ್ ಮಾಡೋದು ಗೊತ್ತಿಲ್ಲ ಅಂದರೆ ಆಯಾ ವಿಡಿಯೋ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ, ಅಲ್ಲಿ ನೋಡಿ. ಹಾಗೆ ಇನ್ನೂ ಹಲವಾರು ಬೇರೆ ರೀತಿಯ ಪೆಸ್ಟಿಸೈಡ್ಸ್ನ ಈಸಿಯಾಗಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ಮುಂದಿನ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಹುಳು ಹುಪ್ಪಟೆಗಳಲ್ಲಿ ಕೆಲವು ಮಾತ್ರ ಹಾನಿಕರ. ಕೆಲವು ಕ್ರಿಮಿಕೀಟಗಳು ನಮ್ಮ ಗಿಡಗಳ ಬೆಳವಣಿಗೆಯನ್ನು ಸಿಮ್ಯುಲೇಟ್ ಮಾಡ್ತವೆ. ಫಾರ್ ಎಕ್ಸಾಂಪಲ್, ಎರೆಹುಳುಗಳನ್ನು ರೈತ ಮಿತ್ರ ಅಂತಲೇ ಕರೀತಾರೆ. ಎರೆಹುಳುಗಳಿರೋ ಮಣ್ಣಲ್ಲಿ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ವರ್ಮಿ ಕಾಂಪೋಸ್ಟ್ ಅನ್ನೋ ಗೊಬ್ಬರನ ಎರೆಹುಳುಗಳಿಂದನೇ ಪ್ರಿಪೇರ್ ಮಾಡೋದು. ಚಿಟ್ಟೆ, ಜೇನು, ದುಂಬಿ ಸಹ ಕೀಟಗಳ ಜಾತಿಗೆ ಸೇರಿರುವಂಥದ್ದು. ಈ ಕೀಟಗಳಿಂದ ಗಾರ್ಡನಲ್ಲಿ ಪಾಲಿನೇಷನ್ ಚೆನ್ನಾಗಾಗುತ್ತೆ. ಲೇಡಿ ಬಗ್ ಮೊಗ್ಗುಗಳನ್ನು ದಪ್ಪ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗೂ ಮಣ್ಣಲ್ಲಿ ಸೂಕ್ಷ್ಮಜೀವಿ ಅಂದರೆ ಗುಡ್ ಬ್ಯಾಕ್ಟೀರಿಯಾ ಹೆಚ್ಚಾದಷ್ಟು ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ಇಳುವರಿನೂ ಹೆಚ್ಚಾಗುತ್ತೆ. ಇನ್ನು ಕೆಲವು ಕೀಟಗಳು ಗಿಡದ ಹೂ, ಹಣ್ಣು, ಕಾಯಿಗಳು ಬೆಳೆದು ಇನ್ನೇನು ಹಾರ್ವೆಸ್ಟ್ ಮಾಡಬೇಕು ಅನ್ನೋ ಹೊತ್ತಿಗೆ ಇಳುವರಿಯನ್ನು ಹಾಳು ಮಾಡ್ತವೆ. ಹೀಗಾಗಿ ನಾವು 15 ದಿನಕ್ಕೆ ಒಂದು ಸತಿ ಆದರೂ ಪೆಸ್ಟಿಸೈಡ್ಸ್ನ ಸ್ಪ್ರೇ ಮಾಡಿ ಅಂತ ಹೇಳ್ತಾ ಇರೋದು. ಕೆಲವು ಹುಳುಗಳು ಮಣ್ಣಲ್ಲಿ ವಾಸ ಆಗಿರ್ತವೆ. ಅವು ದಿನದಲ್ಲಿ ಮಣ್ಣಿಂದ ಹೊರಗೆ ಬರಲ್ಲ, ಆದರೆ ರಾತ್ರಿ ಹೊತ್ತಲ್ಲಿ ಅವು ಹೊರಗೆ ಬಂದು ಗಿಡಗಳ ಚಿಗುರುಗಳನ್ನು ತಿಂತವೆ. ನಾವು ಇಂಥ ಹುಳುಗಳನ್ನು ರಾತ್ರಿ ಹೊತ್ತು ಹೋಗಿ ಟಾರ್ಚ್ ಹಾಕಿ ಹುಳುಗಳನ್ನು ಹುಡುಕಿ ಗಿಡದಿಂದ ಬೇರ್ಪಡಿಸಿರೋದು ಉಂಟು. ಗಿಡಗಳನ್ನು ಹುಳು ಹುಪ್ಪಟೆಯಿಂದ ಕಾಪಾಡಿದಷ್ಟು ಅವು ಆರೋಗ್ಯವಾಗಿ ಬೆಳೀತವೆ. ಪೊಟ್ಯಾಟೊ ಪೆಸ್ಟಿಸೈಡ್ ಸ್ಪ್ರೇ ಹೇಗೆ ಮಾಡೋದಂದರೆ, ಆಲೂಗಡ್ಡೆಗಳನ್ನು ನೀರಲ್ಲಿ ಚಿಟಿಕೆ ಉಪ್ಪು ಸೇರಿಸಿ ಬೇಯಿಸಿ, ಬೆಂದ ನಂತರ ಆಲೂಗಡ್ಡೆಯ ಸಿಪ್ಪೆ ಬಿಡಿಸಿ, ಸಿಪ್ಪೆಗಳನ್ನು ಬೇಯಿಸಿದ ನೀರಲ್ಲಿ 1 hour ನೆನೆ ಹಾಕಿ ಈ ನೀರನ್ನು ಸೋಸಿ ಸ್ಪ್ರೇ ಮಾಡಿದ್ರೆ ಕ್ರಿಮಿಕೀಟಗಳು ಕಡಿಮೆ ಆಗ್ತವೆ. ನಮ್ಮ ಈ ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಹೆಚ್ಚಾಗಿ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸಪೋರ್ಟ್ ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನ್. ಥ್ಯಾಂಕ್ ಯು.